ಸಿನಿಮಾ ನಿಮಗೆ? ಸ್ಕ್ರೀನ್ ಪ್ಲೇ ಸೂಪರ್ ಆಗಿತ್ತು, ಕಾಮಿಡಿ ಸಖತ್ತಾಗಿದೆ, ಮಸ್ತಾಗಿದೆ, ಟೋಟಲಿ ಅಲ್ಟಿಮೇಟ್ ಫಿಲಮ್. ಎಸ್, ಹೇಗಿತ್ತು ನಿಮಗೆ? ಏನು ಇಷ್ಟ ಆಯಿತು ನಿಮಗೆ? ಹೀರೋ ಡೈರೆಕ್ಷನ್ ಇಷ್ಟ ಆಯಿತು, ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ಎಸ್, ಥ್ಯಾಂಕ್ ಯು. ಕಾಮಿಡಿ ಮಾತ್ರ ಅಲ್ಟಿಮೇಟ್. ಬನ್ನಿ ಇಲ್ಲಿ. ಕಾಮಿಡಿ ಮಾತ್ರ ಸಖತ್ತಾಗಿದೆ, ಮಸ್ಟ್ ವಾಚ್ ಫಿಲಮ್. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ಥರ ಟಾನ್ಸ್ ಕೊಟ್ಟಿದ್ದಾರೆ, ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಸ್, ಹೇಗನ್ಸು ಸರ್? ಸೂಪರ್ ಆಗಿತ್ತು. ಏನು ಇಷ್ಟ ಆಯ್ತು ಸರ್? ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲರೂ ಇಷ್ಟ. ಎಸ್, ಥ್ಯಾಂಕ್ಸ್. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಡೈರೆಕ್ಷನ್ ಮಾತ್ರ ಸ್ಕ್ರೀನ್ ಪ್ಲೇ ಅಂತೂ ಸೂಪರ್ ಆಗಿ ಬಂದಿದೆ. ಇದು ನನ್ನ ಸೆಕೆಂಡ್ ಟೈಮು, ಪ್ರೀಮಿಯರ್ ಶೋ ಸೆಕೆಂಡ್ ಟೈಮ್. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಆರಾಮಾಗಿ ನೋಡ್ಬೋದು. ಕ್ಲೈಮ್ಯಾಕ್ಸ್ ಒಂದು ಎಲ್ಲೂ ಕಣ್ಣು ಅಲ್ಲಾಡಿಸ್ಲೇಬಹುದು, ಆ ಥರ ನೋಡಿ ಸೂಪರ್. ಎಸ್, ಹೇಗನ್ಸು ನಿಮಗೆ? ಏನು ಇಷ್ಟ ಆಯ್ತು ನಿಮಗೆ? ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ, ಹೌದು, ಬಟ್ ಟ್ವಿಸ್ಟ್ ಕೊಟ್ಟಿದ್ದು ಇಟ್ ವಾಸ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಟ್ ವಾಸ್ ಗ್ರೇಟ್. ಐ ಹೋಪ್ ದಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಸಖತ್ ಹಿಟ್ ಆಗಲಿ ಅಂತ ವಿಶ್ ಹಿಮ್ ಆಲ್ ಗುಡ್ ಲಕ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಕಾಮಿಡಿ ಮೂವಿ ಆ್ಯಂಡ್ ಫುಲ್ ಆಫ್ ಟ್ವಿಸ್ಟ್. ತುಂಬ ಎಂಟರ್ಟೈನಿಂಗ್ ಆಗಿದೆ. ಸೊ ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾತ್ರ ಇಲ್ಲ, ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸೊ ಎಲ್ಲರೂ ಪ್ಲೀಸ್ ಬಂದು ಮೂವಿನ ಥಿಯೇಟರ್ಸಲ್ಲಿ ನೋಡಿ. ಚಂದನ್ ಅವರ ಫಸ್ಟ್ ಡೈರೆಕ್ಷನ್ ಇದು. ಡೈರೆಕ್ಷನ್ ಅವರು ಎಷ್ಟು ಮಟ್ಟಿಗೆ ಡೈರೆಕ್ಷನ್ ಮಾಡಿದ್ದಾರೆ ಅಂದರೆ ಅವ್ರಿಗಿನ್ನೂ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ರೇಂಜ್ಗೆ ಡೈರೆಕ್ಷನ್ ಮಾಡಿದ್ದಾರೆ. ಬಿಕಾಸ್ ನಾವು ಶೂಟಿಂಗಲ್ಲಿ ನೋಡಿದ್ದೀವಿ, ಅವರು ಒಂದೊಂದು ಡೈಲಾಗು ಹಿಂಗೆ ಬರಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಆ್ಯಂಡ್ ಎಲ್ಲ ಪ್ಲ್ಯಾನ್ ಇತ್ತು ಹೀಗೆ ಮಾಡಿದ್ದಾರೆ. ಸೊ ಸೂಪರ್ ಆಗಿದೆ ಮೇಡಮ್ ಸಿನಿಮಾ ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಮೇಡಮ್? ಅಮೇಝಿಂಗ್ ಡೈರೆಕ್ಷನ್ ಅಂತೂ ಫಸ್ಟ್ ಟೈಮ್ ಅಂತ cannot be told at all. Movie was quite long, but time helped ಅಂತಲೇ ಗೊತ್ತಾಗಲಿಲ್ಲ. Absolutely wonderful. I love the ending. ನೋಡಲೇಬೇಕು, ತುಂಬಾ very interesting. So absolutely. ಥ್ಯಾಂಕ್ ಯು. ಸರ್, ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅದ್ಭುತವಾಗಿತ್ತು. ಏನಕ್ಕೆ ಅಂತಂದರೆ ಈ ಮೂವಿ ಒಂದು 2.5 ಗಂಟೆ ಕಾಲ ಅವಕಾಶ ಇದೆ. ಆ್ಯಂಡ್ ಈ ಮೂವಿ ಫಸ್ಟ್ ಹಾಫಿಂದ ಹಿಡಿದು ಲಾಸ್ಟ್ವರೆಗೂ ಕೂಡ ಫಸ್ಟ್ ಹಾಫಲ್ಲಿ ನಾವು ನೋಡ್ತೀವಿ, ತುಂಬ ನಗ್ತೀವಿ. ಆ್ಯಕ್ಚುಲಿ ತುಂಬ ನಗ್ತಾ ಬರ್ತೀವಿ. ಸೆಕೆಂಡ್ ಹಾಫಲ್ಲಿ ಟೋಟಲ್ ಜಾನರೇ ಚೇಂಜ್ ಆಗುತ್ತೆ. ಆ್ಯಂಡ್ ಹೋಗ್ತಾ ಪ್ರತಿಯೊಂದು ಕಡೆಯೂ ಕೂಡ ನಮಗೆ ಗೊತ್ತೇ ಆಗಲ್ಲ ಏನಾಗ್ತಿದೆ ಅಂತ. ಅಷ್ಟು ಅದ್ಭುತವಾಗಿ ಬಂದಿದೆ. ಸಾಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಒಂದು ಒಳ್ಳೆ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಹಿರಿಯ ನಟರು ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ನೋಡ್ತಾ ಇದ್ದೀವಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಮಾತ್ರ ನಿಜವಾಗ್ಲೂ ಗುರು, ಯಾರು ಕ್ಲೈಮ್ಯಾಕ್ಸ್ನ ಗೆಸ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸ್ ಬಂದಿದೆ. ಆ್ಯಂಡ್ ಚಂದನ್ ಅವರು ಕೂಡ ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎ ಪ್ರೊಡ್ಯೂಸರ್, ಆ್ಯಸ್ ಎನ್ ಆ್ಯಕ್ಟರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಿಸ್ಟರ್ ಬಾಲಾ ಅಂತ ಏನು ಮಾಡಿದ್ದಾರೆ ಅವರು, ದೀಪಕ್ ಶಿವಣ್ಣ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇಡೀ ಚಿತ್ರಮಂದಿರದಲ್ಲಿ ಎಲ್ಲರೂ ಕೂಡ ಲಾಸ್ಟಲ್ಲಿ ತುಂಬ ಜೋರಾಗಿ ಬಿಸಿಲು ಹೊಡೆದು ಚಪ್ಪಾಳೆ ಹೊಡಿತಾರೆ. ಸಿನಿಮಾ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಸೊ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಜೈ ಕನ್ನಡ. ಎಸ್, ಥ್ಯಾಂಕ್ ಯು ಸರ್. ಆ ಸ್ಟೋರಿ, ಕಾಮಿಡಿ ಟೈಮಿಂಗ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಹೋಗಿದೆ. ಸೊ ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಟ್ವಿಸ್ಟ್ಗಳನ್ನ ಏನಂತ ಗೆಸ್ಸು ಮಾಡೋಕ್ಕಾಗಲ್ಲ ಅನ್ನೋ ಥರಕ್ಕಿದೆ. ಸೊ ಅದನ್ನು ನೋಡಿದಾಗ ಏನು ತುಂಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ ಮಾಡ್ತಾರೆ. ಆ ಥರ ತುಂಬ ಸೂಪರಾಗಿ ಮಾಡಿದ್ದಾರೆ ಮೂವಿನ. ನಿಮ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಬೆಳಿಗ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಖಂಡಿತ ನೋಡಿದೆ, ಚೆನ್ನಾಗಿದೆ. ಥ್ಯಾಂಕ್ಸ್. ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ನನಗೆ ಅನ್ಸಿದ್ದು ಚಂದನ್ ಕುಮಾರ್ ಅಂತ ನೋಡಿದಾಗ ನನಗಂತ ಅನ್ಸಿದ್ದಾನೆ, ಲೈಕ್ ಈ ಥರ ಇಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದಾರಲ್ಲ ಅಂತ ಅನ್ನಿಸ್ತು. ಅದು ನೋಡಿದಾಗ ಅಂತೂ ನನಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಅನ್ಕೊಂಡು ಬಂದಿಲ್ಲ, ಬಟ್ ಬಂದಾಗ ಇವಾಗ ಒಂಥರ ಅನ್ನಿಸ್ತು, ಒಬ್ಬರು ಬಂದಿರೋದು ಮೋಸ ಆಗಿಲ್ಲಪ್ಪ, ಲೈಕ್ ಇಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದಾರಲ್ಲ ಅಂತ ನನಗೆ ಖುಷಿ ಆಯಿತು. ಮೂವಿ ನೋಡಿದಾಗ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಮೇಡಮ್ ನಿಮಗೆ ಸಿನಿಮಾದಲ್ಲಿ? ಹೌದು, ಚಂದನ್ ಅವ್ರ ಮೊದಲನೇ ನಿರ್ದೇಶನ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಟಿಂಗ್ ಮಾಡ್ತಾ ಇದ್ರಲ್ಲ, ನಾನು ಲಕ್ಷ್ಮೀ ಪರಮ ಮಾಡೋಣ ಅಂತ ಡೇಸ್ನ ನೋಡಿದ್ದೀನಿ ಅವ್ರನ್ನ. ಸೊ ಇದರಲ್ಲಿ ಅವ್ರನ್ನ ಒಬ್ಬರು ಆ್ಯಕ್ಟರ್ ಆಗುತ್ತೆ, ಡೈರೆಕ್ಷನ್ ಇರ್ಬೋದು, ಓವರಾಲ್ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಅಂತ ಅನ್ಸಲ್ಲ ಡೈರೆಕ್ಷನ್. ಕ್ಲೈಮ್ಯಾಕ್ಸ್ ಬಗ್ಗೆ ಏನು ಹೇಳ್ತೀರಾ? ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಒಂಥರ ತುಂಬ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಹೇಗನ್ನಿಸ್ತು ಓವರಾಲ್ ಸಿನಿಮಾ? ಈಗ ಹೇಳ್ಬೇಕು, ಆ್ಯಕ್ಚುಲಿ ನಾವಾಗಲೂ ಇದೇ ಫೀಲ್ಡಿಂದ ಬಂದಿದ್ದೀವಿ. ಸೊ ಅವರು ಆ್ಯಕ್ಟಿಂಗ್ ಬಿಟ್ಟು ಇದೆಲ್ಲದಕ್ಕೂ ನಿರ್ದೇಶನ ಇರ್ಬೋದು, ಕಥೆ ಇರ್ಬೋದು, ಹೊಸದಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಹಿಲೇರಿಯಸ್ ಆಗಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ತುಂಬ ಫ್ರೆಂಡ್ಶಿಪ್ ಆಸ್ಪೆಕ್ಟ್ ತುಂಬ ತೋರಿಸ್ತಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಯು ಕಾಂಟ್ ಎಕ್ಸ್ಪೆಕ್ಟ್ ಇಟ್. ಅಯ್ಯೋ ಇನ್ನೂ ಇದೆಯಾ ಮೂವಿ ಅಂತಂತ, ಇನ್ನೂ ಟ್ವಿಸ್ಟ್ ಇದೆಯಾ ಅಂತಂತ ಒಂದೊಂದು ಟ್ವಿಸ್ಟಿಗೂ ಒಂದೊಂದು ಥರ ಲೈಕ್ ರಿಯಾಕ್ಷನ್ ಬರ್ತಿತ್ತು. ತುಂಬ ರೆಸ್ಪಾನ್ಸ್ ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಬಂದು ಪ್ಲೀಸ್
industry and then encourage the Kannada industry where we have so much talent here. So ಇದು ಈ ನಡುವೆ ತುಂಬ ನಾವು ಲೈಕ್ ಬೇರೆ ಥರದ ಮೂವಿಗಳೇ ಬರ್ತಾ ಇದೆ, ಬಟ್ ಇದು ರಿಯಾಲಿಟಿಗೆ ತುಂಬ ಹತ್ರ. ಈಗಿನ ಜನ್ರೇಷನ್ ಹೇಗಿದೆ ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಆ್ಯಂಡ್ ದೆನ್ ಪ್ಲೀಸ್ ಲೈಕ್ ಎಷ್ಟು ಥ್ಯಾಂಕ್ ಯು ಸೊ ಮಚ್ ಫಾರ್ ಆದರೆ ಅದ್ಭುತವಾದ ಮೂವಿ. ಸ್ಕ್ರೀನ್ ಪ್ಲೇ ಎಷ್ಟೊಂದು ಚೆನ್ನಾಗಿ ಬರ್ತದೆ ಅಂತ ನಾನು ಪರದೆ ಮೇಲೆ ನೋಡಿದಾಗನೇ ಅದ್ಭುತವಾದ ಮೂವಿ. ಸೆಕೆಂಡ್ ಹಾಫ್ ಉಂಟು ನೆಕ್ಸ್ಟ್ ಲೆವೆಲ್ ಫಸ್ಟ್. ನನಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿದ್ರು ನಾನು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಅದ್ಭುತವಾಗಿದೆ ಮೂವಿ. ಎಲ್ಲರೂ ಬಂದು ನೋಡೋದು ಏನಕ್ಕೆ ಅಂದರೆ ಮುಖ್ಯವಾಗಿ ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ ಫ್ಯಾಮಿಲಿ ಎಲ್ಲ ಕೂತು ನೋಡೋಂಥ ಮೂವಿ. ದಯವಿಟ್ಟು ಎಲ್ಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಪೈಸಾ ವಸೂಲ್ ಮೂವಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ತುಂಬ ಟೈಮ್ ನಂತರ ನಾನೊಂದು ಒಳ್ಳೆ ಫ್ಯಾಮಿಲಿ ಮೂವಿ ನೋಡಿದ್ದು. ಆ್ಯಂಡ್ ಅವರ ಒಂದು ಏನು ಶ್ರಮ ಏನಿತ್ತು ಬಿಹೈಂಡ್ ದ ಸೀನ್ ಅದು ನಾನು ತುಂಬ ದಿವಸ ನೋಡ್ಕೊಂಡು ಬಂದಿದ್ದೆ. ಅದನ್ನು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಭಾಳ ಖುಷಿ ಆಯಿತು. ಅವರಿಬ್ಬರು ಸ್ಮೈಲ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನಾಳೆ ಮೂವಿ ರಿಲೀಸ್ ಇದೆ, ಅಫಿಷಿಯಲಿ ರಿಲೀಸ್ ಇದೆ. ಅವರಿಬ್ಬರ ಸ್ಮೈಲ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕವಿತಾ ನನ್ನ ಆತ್ಮೀಯ ಗೆಳತಿ. ಆ್ಯಂಡ್ ಚಂದನ್ ಅವರ ಸ್ಟ್ರಗಲ್ನ ನಾನು ಎವ್ರಿ ಸಿಂಗಲ್ ಡೇ ನೋಡಿದ್ದೀನಿ. ಅವ್ರ ರೈಟಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅವ್ರ ಆ್ಯಕ್ಟರ್ ಆಗಬೇಕಾದ್ರೆ ಅವರು ಎಷ್ಟು ಸ್ಟ್ರೆಸ್ಸಲ್ಲಿದ್ರು ಎಲ್ಲ ನೋಡಿದ್ದೀನಿ. ಅದು ಸ್ಕ್ರೀನ್ ತುಂಬ ಅದ್ಭುತವಾಗಿ ಬಂದಿದೆ. ಅದು ಏನು ಟ್ವಿಸ್ಟ್ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಟ್ವಿಸ್ಟ್ ಇದೆ. ಎಲ್ಲರೂ ಬಂದು ನೋಡಿ ತುಂಬಾ ಇಷ್ಟಪಡ್ತೀರಾ. ಆ್ಯಂಡ್ ನೀವು ಏನು ಟಿಕೆಟ್ ಪೇ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಹೋಗ್ತಿದೆ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಡೈರೆಕ್ಷನ್ ಮಾಡಿದ್ದಾರೆ. ಅಯ್ಯೋ, ಮೊದಲನೇ ಮೂವಿ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಇನ್ಫ್ಯಾಕ್ಟ್ ಏನೋ ಒಂದು 10-15 ಮೂವಿ ಮಾಡಿರೋ ಥರ ಇದೆ. ಫಸ್ಟ್ ಮೂವಿ ಡೈರೆಕ್ಟೆಡ್ ಅಂತ ಅನಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಕನ್ನಡ